ಒಂದು ಲೈಫಲ್ಲಿ ಕೊರಗಜ್ಜಗೆ ಟೆಂಪಲ್ಗೆ ಹೋದ್ಮೇಲೆ ಅಂದ್ರೆ ನನಗೆ PCOS ಇರೋದ್ರಿಂದ ಈ ವಿಡಿಯೋ ನೋಡೋದಕ್ಕೆ ಹೋಗ್ಬೇಡಿ. 3 years ಹತ್ರನೂ ಆಯ್ತು, ಇನ್ನ ಮಕ್ಕಳಾಗಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರು. ಸೊ ಆ ಟೈಮಲ್ಲಿ ನಾನು ನಿಜವಾಗ್ಲೂ ಕಣ್ಣೀರು ಹಾಕಿರೋದು ಉಂಟು ಆಯ್ತಾ. ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಫುಲ್ ಕ್ಯೂರ್ ಆಗುತ್ತೆ, 3 months ಅಲ್ಲೇ ಕನ್ಸೀವ್ ಅಷ್ಟೇ. ಕೊರಗಜ್ಜ ಅಂದ್ರೆ ಯಾರು, ಎಲ್ಲಿರ್ತಾರೆ, ಏನು ಎತ್ತ ನನಗೇನು ಗೊತ್ತಿಲ್ಲ. ನಂದು ಬೀರೇಶ್ ಜಾತಕ ನೋಡ್ಬಿಟ್ಟು ಇವ್ರಿಗೆ ಮಕ್ಕಳೇ ಆಗಲ್ಲ ಅಂತಾನು ಹೇಳಿದ್ನು. ನಾವು ಏನ್ ಕಷ್ಟ ಇದೆ ಅದನ್ನ ಅಜ್ಜನ ಹತ್ರ ಹೇಳ್ತಿದ್ದು, 1 ವರ್ಷದೊಳಗೆ ನನಗೆ ಗುಡ್ ನ್ಯೂಸ್ ಬರುತ್ತೆ ಅಂತ. ಬಟ್ ಬೀರೇಶ್ ಅನ್ಕೊಂಡಿದ್ದು ಆಲ್ ಆಫ್ ಅ ಸಡನ್ ಏನಕ್ಕೆ ನನ್ನ ತಲೆಗೆ ಆ ಥಾಟ್ ಬಂತೋ ನನಗೆ ಗೊತ್ತಿಲ್ಲ. ಯಾರು ಏನೇ ಬಂದು ಹೇಳಿದ್ರು ನನ್ಗೆ ಅದು 1% ಕಮ್ಮಿ ಆಗಿರ್ಲಿಲ್ಲ. ಈಗ ರಿಲೀಸ್ ಆಗಿರೋ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರು, ಅಲ್ಲಿಗೆ ನಮ್ಮ ಹೋಪ್ಸು ಮಠ ಆಯ್ತು. ವಿತಿನ್ 10 to 11 days ನನ್ ಕನ್ಸೀವ್ ಆದೆ. ಐ ವಾಸ್ ಲೈಕ್ ನಿಜವಾಗ್ಲೂ ಮಿರಾಕಲೇ ಗೈಸ್. ಇದಂತೂ ನನಗೆ ಈಗಲೂ ನೆನ್ಸ್ಕೊಂಡ್ರೆ ಹೆಂಗಾಯ್ತು ಅಂತ ಅನ್ಬಿಟ್ಟು ಅನಿಸುತ್ತೆ. ಹಂಗೆ ಆಯ್ತು ನೋಡಿ, ನಾನು ಹೆಂಗ್ ಅನ್ಕೊಂಡಿದ್ನೋ ಹಂಗೆ ಆಯ್ತು. ಒಂದೇ ₹1 ನಿಮ್ಮ ಹತ್ರ ಎಕ್ಸ್ಟ್ರಾ ತಗೊಳಲ್ಲ. ಸೊ ಇದು ನನ್ನ ಲೈಫಲ್ಲಿ ನಡೆದಿರೋ ಅಂತ ಮಿರಾಕಲ್ ಅಂತಾನೆ ಹೇಳ್ಬೋದು. ಮದ್ವೆಗೂ ಮುಂಚೆನೆ ಹೇಳಿದ್ರು ಇವ್ರಿಗೆ ಮಕ್ಕಳೇ ಆಗಲ್ಲ, ಇವರಿಬ್ರು ಮದ್ವೆ ಆಗ್ಬಿಟ್ರೆ ಅಂತ ಅನ್ಬಿಟ್ಟು. ಸೊ ಇವತ್ತು ಅದು ಸುಳ್ಳಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರ ನೀವು ಏನು ವಿಷಯ, ಏನು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಅಂತ ಅಂದ್ಬಿಟ್ಟು. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಹೇಗೆ ಏನು ಎತ್ತ ಅಂತ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ಏನಾಯಿತು ನನ್ನ ಒಂದು ಲೈಫಲ್ಲಿ ಕೊರಗಜ್ಜಗೆ ಟೆಂಪಲ್ಗೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳಿರ್ತೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಏನಪ್ಪ ಅಂತಂದರೆ ಸ್ಟಾರ್ಟಿಂಗಿಂದ ಹೇಳ್ಬಿಡ್ತೀನಿ. ಸೊ ನಾನು ಮದುವೆ ಆಗಿ ಆ್ಯಂಡ್ ಇದೆಲ್ಲ ಹೇಳೋದಕ್ಕೂ ಮುಂಚೆ ಒಂದು ಹೇಳ್ಬಿಡ್ತೀನಿ. ಏನಂದರೆ ಇದು ನನ್ನ ಪರ್ಸ್ನಲ್ ಲೈಫಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದ ತೋರಿಕೆ ಆಗಿರ್ಬೋದು ಅಥವಾ ಏನೋ ಒಂದು ಅನ್ವಾಂಟೆಡ್ ಅಂತ ಅನ್ಬೋದು, ಅಥವಾ ಏನೋ ಒಂದು ತುಂಬ ಒಬ್ಬೊಬ್ಬರಿಗೆ ಇದನ್ನು ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗುತ್ತೆ ಅಥವಾ ಒಬ್ಬೊಬ್ಬರಿಗೆ ಕೇಳೋದಕ್ಕೆ ಮುಜುಗರ ಆಗುತ್ತೆ. ಸೊ ಆ ಥರ ಏನಾದರೂ ನಿಮ್ಗಳಿಗಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಈ ವಿಡಿಯೋ ನೋಡೋದಕ್ಕೆ ಹೋಗಬೇಡಿ. ಸೊ ಇದರಲ್ಲಿ ನಾನು ಪರ್ಸ್ನಲಿ ಏನು ಫೀಲ್ ಮಾಡಿದ್ದೆ ಅಥವಾ ಏನು ಗೋತ್ರೂ ಆಗಿದ್ದೆ ಅದನ್ನ ಮಾತ್ರ ಹೇಳ್ತಿದ್ದೀನಿ ಇದರಲ್ಲಿ. ಸೊ ಅದಕ್ಕೆ ನಾನು ಮುಂಚೆನೇ ಹೇಳ್ತಿದ್ದೀನಿ, ಇಫ್ ಯು ವಾಂಟ್ ಟು ಲಿಸನ್ ಪ್ಲೀಸ್ ಲಿಸನ್. ಇಲ್ಲ ಅಂತಂದರೆ ಇಟ್ ಇಸ್ ಓಕೆ, ನನಗೆ ಫೈನ್, ಅದು ಏನೂ ಪ್ರಾಬ್ಲಮ್ ಆಗಲ್ಲ, ನೀವು ವಿಡಿಯೋನ ಸ್ಕಿಪ್ ಮಾಡ್ಬೋದು. ಸೊ ಸ್ಟಾರ್ಟಿಂಗಿಂದ ಬಂದುಬಿಡ್ತೀನಿ. ಸೊ ಈ ವಿಡಿಯೋ ಏನು ಅಂತ ಒಂದು ಬ್ರೀಫಾಗಿ ಹೇಳೋದಾದರೆ, ನನಗೆ ನಂದು ಒಂದು ಡ್ರೀಮ್ ಏನಿತ್ತು, ಡ್ರೀಮ್ ಅನ್ನೋದಕ್ಕಿಂತ ನಂದೊಂದು ಆಸೆ, ಅಥವಾ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಒಂದು ಮಗು ಆಗಬೇಕು ಅನ್ನೋದು. ಸೊ ಅದು ತುಂಬ ದಿನಗಳಿಂದ ಈಡೇರಿರಲಿಲ್ಲ ನನಗೆ. ಸೊ ನಾನು ಕೊರಗಜ್ಜಗೆ ಹೋಗಿ ಬಂದ ಮೇಲೆ ಅದು ಈಡೇರ್ತು. ಹೇಗೆ ಏನು ಎತ್ತ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಏನಪ್ಪ ಅಂತಂದರೆ, ನಾನು ಮದುವೆ ಆದೆ. ಎಲ್ಲರಿಗೂ ಇರೋ ಥರನೇ ನನಗೂ ಆಬ್ವಿಯಸ್ಲಿ ಓಕೆ ಒಂದು ಸ್ವಲ್ಪ ದಿನ ಆರಾಮಾಗಿರೋಣ ಆ ಥರ ಅಂತ ಅಂದ್ಕೊಂಡಿದ್ದು. ಬಟ್ ನಮ್ಮ ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಪ್ರೆಷರ್ ಇತ್ತು, ಬೇಗ ಮಗು ಮಾಡ್ಕೊಳ್ಳಿ, ಆಮೇಲೆ ಹಿಂಗೆ ಬೇಕಾದರೂ ಇರ್ಬೋದು ಆರಾಮಾಗಿ ಅಂತ ಅಂದ್ಬಿಟ್ಟು ನಾವು ಓಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ವಿ ಪ್ಲ್ಯಾನ್ ಟು ಹ್ಯಾವ್ ಬೇಬೀಸ್. ಬಟ್ ಏನಾಯಿತು ಅಂತಂದರೆ, ನನಗೆ PCOS ಇರೋದ್ರಿಂದ ಪೀರಿಯಡ್ಸೇ ಇರ್ರೆಗ್ಯುಲರ್ ಆಗಿರ್ತಿತ್ತು. ಸೊ ಅದನ್ನು ನಾನು ಕಂಟ್ರೋಲಾಗಿ ಮಾಡ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ನನಗೆ PCOS ಏನು ಎತ್ತ ಏನು ಅದ್ರ ಬಗ್ಗೆ ನನಗೆ ಐಡಿಯಾ ಕೂಡ ಇರಲಿಲ್ಲ. ಬಟ್ ಸ್ವಲ್ಪ ಗೊತ್ತಿತ್ತು, ಬಿಕಾಸ್ ನನಗೆ ಮದುವೆಗೂ ಮುಂಚೆನೇ ಗೊತ್ತಿತ್ತು ನನಗೆ PCOS ಇದೆ ಅಂತ ಅಂದ್ಬಿಟ್ಟು. ಬಟ್ ಆ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ, ಈಗ ನೋ ವರೀಸ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒನ್ಸ್ ನೀವು ಮದುವೆ ಆದಮೇಲೆ ಯು ಕ್ಯಾನ್ ಕಮ್ ಟು ಮೀ ಆ್ಯಂಡ್ ಟೇಕ್ ಸಮ್ ಟ್ರೀಟ್ಮೆಂಟ್ ಅಂತ ಹೇಳಿದರು. ಬಟ್ ಆ ಟೈಮಲ್ಲಿ ಏನಾಗಿತ್ತು ಅಂತಂದರೆ, ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಸೊ ಇನ್ನೇನು ಇವಾಗ ಮೆಡಿಕೇಶನ್ಸ್ ಏನು ಬೇಡ ಅಂತ ಹೇಳಿದ್ರಲ್ಲ, ಸೊ ಇಟ್ಸ್ ಓಕೆ, ಸ್ವಲ್ಪ ಡಯಟ್ ಮಾಡು, ಸ್ವಲ್ಪ ಸ್ಲಿಮ್ ಆಗು ಅಂತ ಹೇಳಿದರು. ಸೊ ಓಕೆ ಅಂದ್ಬಿಟ್ಟು ನಾನು ಫುಲ್ ಇಗ್ನೋರ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದೆ. ಬಟ್ ಒನ್ಸ್ ಮದುವೆ ಆದಮೇಲೆ 1 year ಆಯಿತು, 2 year ಆಯಿತು, 3 years ಹತ್ರನೂ ಆಯಿತು, ಇನ್ನೂ ಮಕ್ಕಳಾಗಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರು. ಐ ಥಿಂಕ್ ನಿಮ್ಗಳಿಗೆ ಗೊತ್ತಿರುತ್ತೆ, ಹೆಣ್ಮಕ್ಳಾಗಿ ಈ ಪ್ರೆಷರ್ನ ತುಂಬ ಜನ ಅನುಭವಿಸಿರ್ತೀರ, ಫ್ಯಾಮಿಲಿ ಕಡೆಯಿಂದ, ಸೊಸೈಟಿ ಕಡೆಯಿಂದ,
ಇನ್ನಾಗಿಲ್ವಾ ಅಂತ ಅಂದ್ಬಿಟ್ಟು ಆ ಕ್ವೆಶ್ಚನ್ನೇ ನಮ್ಮನ್ನ ಚುಚ್ಚಿ ನೋವು ಮಾಡ್ತಾ ಇರತ್ತೆ, ಗಾಯ ಮಾಡ್ತಿರತ್ತೆ. ಲಿಟ್ರಲಿ ಹಂಗೆ ಆಗಿದ್ದು. ಆ್ಯಂಡ್ ಇನ್ನೊಂದೇನಂದರೆ ಗಂಡಸರನ್ನ ಯಾರೂ ಕೇಳೋದಿಲ್ಲ ಹೋಗಿ ಇನ್ನು ಮಕ್ಕಳಾಗಿಲ್ವಾ ಆಗಿಲ್ವಾ ಅಂತ. ಹೆಂಗಸ್ರನ್ನೇ ಬಂದು ಕೇಳೋದು ಇನ್ನ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಅದು ಸ್ವಲ್ಪ ಹರ್ಟ್ ಆಗ್ತಿತ್ತು ನನಗೆ ಅವಾಗ. ಮತ್ತು ಇನ್ನೊಂದೇನೆಂದರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಇವ್ರಿಗೆ ಮಕ್ಕಳಾಗಿಲ್ಲ, ಒಂಚೂರು ಏನಾದರೂ ನೋಡಿ, ಈ ಥರ ಎಲ್ಲ ಮಾತುಗಳು ಬರ್ತಿತ್ತು. ಸೊ ಆ ಟೈಮಲ್ಲಿ ನಾನು ನಿಜವಾಗ್ಲೂ ಕಣ್ಣೀರು ಹಾಕಿರೋದು ಉಂಟು. ಅದೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಬೇಜಾರಾಗತ್ತೆ ಆ ಒಂದು ಸಿಚುವೇಶನ್ಸು. ಎಷ್ಟು ಜನದ ಮುಂದೆನೂ ಇವ್ರಿಗೆ ಮಕ್ಕಳಾಗಿಲ್ಲ, ಒಂಚೂರು ನೋಡಿ, ಏನಾದರೂ ಔಷಧಿ ಇದ್ರೆ ಕೊಡಿ ಅಂತ ಹೇಳೋದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ದಟ್ ವಾಸ್ ವೆರಿ ಹರ್ಟ್ಫುಲ್. ಆ ಥರ ಯಾರಿಗೂ ಮಾಡೋದಕ್ಕೆ ಹೋಗಬೇಡಿ. ಪರ್ಸ್ನಲಾಗಿ ಮಾತಾಡೋದು ಬೇರೆ, ಬಟ್ ಒಂದಷ್ಟು ಜನದ ಮುಂದೆ ಮಾತಾಡೋದು ಇಟ್ ಈಸ್ ವೆರಿ ಡಿಫ್ರೆಂಟ್. ಸೊ ಅವರೆಲ್ಲ ಕೇಳಿದಾಗ ಎಷ್ಟು ವರ್ಷ ಆಯಿತು, ಆಗಿಲ್ವಾ ಅಂತೆಲ್ಲ ಕೇಳ್ತಿದ್ದಾಗ ನನಗೆ ಬೇಜಾರಾಗ್ತಿತ್ತು. ಸೊ ಹೀಗೆ ಸುಮಾರು ಹಾಸ್ಪಿಟಲ್ಸ್ಗೆ ಹೋಗಿದ್ವಿ. ಸುಮಾರು ಅನ್ನೋದಕ್ಕಿಂತ ನಾನು ಈ PCOSನ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ತುಂಬ ವಿಡಿಯೋಸ್ ನೋಡಿದ್ದೆ. ಆ್ಯಂಡ್ ಅದರಲ್ಲಿ ನನಗೆ ತಿಳಿದು ಬಂದಿದ್ದು ಒಂದು ವಿಷಯ ಏನಪ್ಪ ಅಂತಂದರೆ, PCOSನ ಫಸ್ಟು ಕರೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನೆಕ್ಸ್ಟ್ ನಾವು ಕನ್ಸೀವ್ ಆಗೋಕ್ಕೆ ಸಾಧ್ಯ ಆಗತ್ತೆ ಅಂತ ಅದರಲ್ಲಿ ಹೇಳಿದರು. ಸೊ ನಾನು ಅಂದ್ಕೊಂಡೆ ಓಕೆ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಬಿಟ್ಟು 1 ಸತಿ ಕನ್ಸಲ್ಟ್ ಮಾಡಿದೆ, 2 ಸತಿ ಮಾಡಿದೆ, 3 ಸತಿ ಮಾಡಿದೆ. ನಾವು ಹೆಂಗೆ ಅಂತಂದರೆ ಈಗ ಪಟ್ಟಂತ ಆಗ್ಬಿಡ್ಬೇಕು ಅನ್ನೋ ಥರನೇ ನಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತೆ, ಆಯಿತಾ. ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಫುಲ್ ಕ್ಯೂರ್ ಆಗುತ್ತೆ, 3 ಮಂತ್ಸಲ್ಲೇ ಕನ್ಸೀವ್ ಅಷ್ಟೇ ಅನ್ನೋ ಥರ. ಬಟ್ ರಿಯಾಲಿಟಿ ಏನಂತಂದರೆ ವಿ ಹ್ಯಾವ್ ಟು ವೇಟ್ ಫಾರ್ ಲಾಂಗ್ ಟೈಮ್, ಆಯಿತಾ. ಅವರೊಂದು ಪೀರಿಯಡ್ ಆಫ್ ಟೈಮ್ ಅವರು ನಮಗೆ ಮೆಡಿಕೇಷನ್ಸ್ ಕೊಡ್ತಿರ್ತಾರೆ ಪೀರಿಯಡ್ಸ್ ರೆಗ್ಯುಲರ್ ಆಗೋದಕ್ಕೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಎಗ್ಗೆ ಯಾವ ಥರ ಇದೆ ಅಂತ ಅವ್ರು ಅದನ್ನು ನೋಡ್ತಾರೆ, ಚೆಕ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೂ ಕೂಡ ತುಂಬ ಪ್ರಾಬ್ಲಮ್ಸ್ ಆಗೋದಕ್ಕೆ ಏನೇನೋ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ, ಆಯಿತಾ. ಬಟ್ ನಮಗಳಿಗೆ ಗೊತ್ತಿರಲ್ಲ ಅದು ಏನು ಎತ್ತ ಅಂತ ಅಂದ್ಬಿಟ್ಟು. ಡಾಕ್ಟರ್ಸ್ನ ಕೇಳಿದಾಗ ಫಸ್ಟು ಈ ಸ್ಟೆಪ್ ಮುಗಿಸಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ, ಅದ್ರ ಬಗ್ಗೆ ಎಲ್ಲ ಇವಾಗ ಬೇಡ ಅಂತಲೇ ಅವರು ಹೇಳೋದು. ಡೀಟೇಲಾಗಿ ಅವ್ರು ಏನೂ ಹೇಳೋದಿಲ್ಲ. ಸೊ ಇದೇ ಥರ ಆಗ್ತಾಯಿತ್ತು. ತುಂಬ ಕಡೆಯೂ ಈ ಥರ ಇನ್ನಾಗಿಲ್ವಾ ಅಂತೆಲ್ಲ ಬರ್ತಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಅಕ್ಕ ಕೂಡ ಕನ್ಸೀವ್ ಆದರು. ಅವ್ರಿಗೂ ಸೇಮ್ ಇದೇ ಥರ ಪ್ರಾಬ್ಲಮ್. ಬಟ್ ಅವ್ರಿಗೆ PCOS ಹೆಲ್ತ್ ಇಶ್ಯೂಸ್ ಏನೂ ಇರಲಿಲ್ಲ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಅವರು ಕನ್ಸೀವ್ ಆಗೋದು ಲೇಟ್ ಆಯಿತು. ಅವ್ರ ಫ್ರೆಂಡ್ ಯಾರೋ ಸಜೆಸ್ಟ್ ಮಾಡಿದ್ದು ಕೊರಗಜ್ಜ ದೇವಸ್ಥಾನ. ನನಗೆ ಅದಕ್ಕೂ ಮುಂಚೆ ಕೊರಗಜ್ಜ ಅಂದರೆ ಯಾರು, ಎಲ್ಲಿರ್ತಾರೆ, ಏನು ಎತ್ತ ನನಗೇನೂ ಗೊತ್ತಿಲ್ಲ. ಅಂದರೆ ಕರಾವಳಿ ಸೈಡ್ ಇರುವಂಥ ದೈವಗಳ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಅಕ್ಕ ಹೇಳಿದರು, ಅಕ್ಕಂಗೆ ಮಗುನೂ ಆಯಿತು, ಆ ಮಗುಗೆ 1 ವರ್ಷನೂ ಆಗಿತ್ತು ಅನಿಸುತ್ತೆ. ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ, ಬಿಟ್ಬಿಟ್ಟಿದ್ದೆ. ಸರಿ ಆಯಿತು ಅಂದ್ಬಿಟ್ಟು ನನ್ನ ಬರ್ತ್ಡೇ ಟೈಮಲ್ಲಿ ಒಂದು ಕಡೆ ಶಾಸ್ತ್ರ ಕೇಳೋದಕ್ಕೆ ಅಂತ ಹೋದ್ವಿ. ಅದಕ್ಕೂ ಮುಂಚೆ ನಮ್ಮ ಮದುವೆಗೂ ಮುಂಚೆ ಇವ್ರಿಗೆ ನಂದು ಬೀರೇಶ್ದು ಜಾತಕ ನೋಡ್ಬಿಟ್ಟು ಇವ್ರಿಗೆ ಮಕ್ಕಳೇ ಆಗಲ್ಲ ಅಂತ ಹೇಳಿದ್ರು. ಕಷ್ಟ ಅಂತಲೂ ಹೇಳಿದ್ರು, ಮಕ್ಕಳೇ ಆಗಲ್ಲ ಅಂತಲೂ ಹೇಳಿದ್ರು. ನಾವು 1-2 ಕಡೆ ಕೇಳಿದ್ವಿ, ಇಲ್ಲ ಆಗುತ್ತೆ ಬಟ್ ಲೇಟು ಅಂತೆಲ್ಲ ಹೇಳಿದರು. ಜೊತೆಗೆ ನಮ್ಮದು ದೋಷಗಳು ಅದು ಇದು ಎಲ್ಲ ಇರ್ತಾವಲ್ಲ. ಸೊ ಅದಕ್ಕೆ ಮತ್ತೆ ಹೋಗಿ ನಾವು ಕನ್ಸಲ್ಟ್ ಮಾಡಿದ್ವಿ ಅಸ್ಟ್ರಾಲಜರ್ ಹತ್ರ. ಅವ್ರ ಹತ್ರ ಕನ್ಸಲ್ಟ್ ಮಾಡಿದಾಗ ಈ ಥರ ನಿಮ್ಮದು ಹರಕೆ ಪೂರ್ಣ ಆಗಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಹರಕೆ ಇನ್ ದ ಸೆನ್ಸ್ ಅದೇ ಏನದು ಕುಕ್ಕೆನಲ್ಲಿ ಏನಾದರೂ ಈಗ ದೋಷ ಇರುತ್ತೆ ಅಂದ್ಕೊಳ್ಳಿ, ಸರ್ಪದೋಷ ಆ ಥರದ್ದೆಲ್ಲ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನೀವು ಕುಕ್ಕೆಗೆ ಹೋಗಬೇಕು ಅಂತ ಹೇಳಿದ್ರು. ಸೊ ನಾವು ಅಂದ್ಕೊಂಡ್ವಿ ಹೆಂಗೂ ಕುಕ್ಕೆಗೆ ಹೋಗ್ತಾ ಇದ್ದೀವಿ, ಕುಕ್ಕೆಯಿಂದ ನಮ್ಮ ಅಕ್ಕ ಹೇಳಿರೋ ಪ್ಲೇಸ್ ತುಂಬಾ ಹತ್ರ ಇದೆ. ಸೊ ಯಾಕೆ ಒಂದು ಸತಿ ಹೋಗಿ ವಿಸಿಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನನ್ನ ತಲೆಯಲ್ಲಿ ಬಂತು. ಆವಾಗ ನಾವು ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಇದು ಬಂದು 2023ನಲ್ಲಿ ಆಗಿದ್ದಂಥದ್ದು. 23ನಲ್ಲಿ ನವೆಂಬರಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸರಿ ಫಸ್ಟು ನಾವು ನಮ್ಮ ಅಕ್ಕ ಹೇಳಿದ್ರಲ್ಲ ಪ್ಲೇಸು, ಅಲ್ಲಿಗೆ ಹೋಗ್ಬಿಡೋಣ ಫಸ್ಟು. ಅದಾದಮೇಲೆ ಧರ್ಮಸ್ಥಳ, ಅಲ್ಲಿಂದ ಕುಕ್ಕೆ ಮುಗಿಸ್ಕೊಂಡು ನಾವು ವಾಪಸ್ ರಿಟರ್ನ್ ಮನೆಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದು. ಸೊ ಹೋದಾಗ ಅಲ್ಲಿ ಪುಟ್ಟ ದೇವಸ್ಥಾನ ಆಯ್ತು, ಸಿಕ್ಕಾಬಿಟ್ಟೆ ಚಿಕ್ಕದು. ಅದು ಫುಲ್ ಒಳಗೆಲ್ಲ ಹೋಗಬೇಕು, ತುಂಬಾ ಕಷ್ಟ ಇದೆ. ಕತ್ಲೆ ಟೈಮಲ್ಲಿ ಹೋದ್ರಂತೂ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಏನಿದ್ರು ಬೆಳಗಿನ ಟೈಮು ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬಂದುಬಿಡ್ಬೇಕು. ಅಲ್ಲಿಗೆ ಆಟೋಗಳು ಮತ್ತು ಬಸ್ ಫೆಸಿಲಿಟಿ ಅಂತೂ ಇಲ್ಲವೇ ಇಲ್ಲ ಬಿಡಿ, ಆಟೋ ಮಾತ್ರ ಹೋಗಿ ಬರುತ್ತೆ ಅಷ್ಟೇನೆ, ಅದು ಒಂದು ಲಿಮಿಟೆಡ್ ಟೈಮ್ವರೆಗೂ ಅಂತ. ಅಲ್ಲಿ ಹೋದಾಗ ಅವ್ರು ಇದ್ಕೊಂಡು ಹಿಂಗೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡ್ವಿ, ಹಿಂಗಿದೆ ಮಕ್ಕಳಾಗಿಲ್ಲ ಇನ್ನು ಅಂತ ಅಂದ್ಬಿಟ್ಟು. ಸೊ ಅವ್ರು ಇದ್ಕೊಂಡು ಸರಿ ಆಯಿತು, ನಾನು ಯಾವುದೇ ರೀತಿಯಾದ ದೇವರಲ್ಲ ಅಥವಾ ನನಗೇನು ಮಂತ್ರಶಕ್ತಿ ಅದು ಇದು ಏನೂ ಗೊತ್ತಿಲ್ಲ, ನಾನು ಅಜ್ಜನ ಹತ್ರ ಹೇಳ್ಕೊತೀನಿ, ನಿಮ್ದೇನು ಕಷ್ಟ ಇದೆ ಅದನ್ನು ಅಜ್ಜನ ಹತ್ರ ಹೇಳ್ತೀನಿ. ಅಂದರೆ
ಭಾಷೆನಲ್ಲಿ ಹೇಳ್ತೀವಿ, ಅವರು ಎಲ್ಲ ಸರಿ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಆವಾಗ ಓಕೆ ಅಂದ್ಬಿಟ್ಟು ನಾನು ಆಯಿತು, ಒಂದು ನಂಬಿಕೆ ಇತ್ತು, ಒಂದು ರೇಂಜಲ್ಲಿ ನಂಬಿಕೆ ಇತ್ತು. ಅದಾದಮೇಲೆ ಬಂದ್ವಿ, ಅವರು ಏನೋ ಒಂದು ಎಳ್ನೀರೆಲ್ಲ ಕೊಟ್ಟಿದ್ರು ಕುಡಿಯೋದಕ್ಕೆ. ಒಂದು 7 ವೀಕ್ಸ್ ಏನೋ ಎಳ್ನೀರು ಕುಡಿಬೇಕಾಗಿತ್ತು. ಅಜ್ಜಂದು ಅದು ಕುಂಕುಮ ಅಂದರೆ ಕಪ್ಪೇನಿದೆಯಲ್ಲ ಅದನ್ನು ಅದ್ರೊಳಗೆ ಹಾಕ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಶೇರ್ ಮಾಡಿಕೊಂಡು ಒಂದು ಎಳ್ನೀರ ಕುಡಿಬೇಕಾಗಿತ್ತು. ಅದೆಲ್ಲನೂ ಮಾಡಿದ್ವಿ. ಅಲ್ಲಿಂದ ವಾಪಸ್ ಬಂದ್ವಿ. ಅಂದರೆ ಅಲ್ಲಿ ಹೋದಾಗ್ಲೂ ಅಷ್ಟೇ ಅವ್ರು ಹೇಳಿದ್ದೇನಂತಂದರೆ, ಫಸ್ಟು ನೀವು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೂ ಕೂಡ ಬೇಡ್ಕೊಳ್ಳಿ, ಮತ್ತು ಅಣ್ಣಪ್ಪ ಸ್ವಾಮಿಗೆ ಬೇಡ್ಕೊಳ್ಳಿ, ಮತ್ತು ಕುಕ್ಕೆ ಸುಬ್ರಹ್ಮಣ್ಯನಲ್ಲೂ ಬೇಡ್ಕೊಳ್ಳಿ. ಇದೆಲ್ಲ ನಿಜ ನಡೆಯುತ್ತಾ? ಸರಿ, ಯಾವುದೋ ಹೆಂಗೋ ಒಂದು ಮಾಡೋಣ. ನಮ್ಮ ಅಕ್ಕಂಗೆ ಆಗಿದೆ ಮತ್ತು ಅವ್ರ ಫ್ರೆಂಡ್ಸ್ಗೆಲ್ಲನೂ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ. ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಸರಿ ಆಯಿತು ಅಂತ ಧರ್ಮಸ್ಥಳಕ್ಕೆ ಹೋದ್ವಿ. ಅಲ್ಲಿಂದ ಅಣ್ಣಪ್ಪ ಸ್ವಾಮಿಗೂ ಬೇಡ್ಕೊಂಡ್ವಿ. ಅದಾದಮೇಲೆ ಕುಕ್ಕೆಗೆ ಬಂದ್ವಿ. ಮತ್ತು ಅವ್ರು ಹೇಳಿದ್ದೇನಂತಂದರೆ, ಹೌದು ಮಕ್ಕಳಾಗೋದು ಕಷ್ಟ ಇದೆ, ಬಟ್ ಏನಂದರೆ ಆಗೋದೇ ಇಲ್ಲ ಅಂತ ಏನಿಲ್ಲ, 1 ವರ್ಷದೊಳಗೆ ಅಜ್ಜ ಮಕ್ಕಳನ್ನ ಕೊಡ್ತಾರೆ ಅಂತ ಹೇಳಿದರು. ಹರಕೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ಆಯಿತು ಹರಕೆ ಮಾಡಿಕೊಂಡೆ, ಆಯಿತು 1 ವರ್ಷದೊಳಗೆ ಅಜ್ಜ ಪಕ್ಕ ಇದನ್ನು ನಿಜ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು. 1 ವರ್ಷದೊಳಗೆ ನನಗೆ ಗುಡ್ ನ್ಯೂಸ್ ಬರುತ್ತೆ ಅಂತ. ಬಟ್ ಬೀರೇಶ್ ಅಂದ್ಕೊಂಡಿದ್ದು 1 ವರ್ಷದೊಳಗೆ ಮಗು ಹುಟ್ಟುತ್ತೆ ಅಂತ. ಬಟ್ ಅದಾಗಲಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದು ಆಯಿತು ಅಂತ ಅದು ಮುಂದೆ ಹೇಳ್ತಾ ಹೋಗ್ತೀನಿ ಏನು ಅಂತ. ಅದಾದಮೇಲೆ ಮತ್ತೆ ನಾವು ನವೆಂಬರ್ಗೆ ಹೋಗಿದ್ದು. ನಾನು ಅಲ್ಲಿಗೆ ಬಿಟ್ಬಿಟ್ಟಿದ್ದೆ. ಇನ್ನೊಂದು ಹೇಳಿದ್ರು, ನಿಮ್ಗೇನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳಿದೆ ಹೌದು PCOS ಇದೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೂಡ ಅಜ್ಜನ ಹತ್ರ ಹೇಳಿದ್ರು, PCOS ಅಂದರೆ ಹಿಂಗಿದೆ ಅಂತ ಅಂದ್ಬಿಟ್ಟು. ಅವ್ರೇನು ಹೇಳಿದ್ರು, ಈ ಥರ ಮೆಡಿಕಲ್ ಕಂಡೀಷನ್ಸ್ ಎಲ್ಲಾದರೂ ಇತ್ತು ಅಂತಂದರೆ ಅದು ಡಾಕ್ಟ್ರು ಮಾತ್ರ ಕ್ಯೂರ್ ಮಾಡೋದಕ್ಕೆ ಸಾಧ್ಯ. ಇದು ಅಜ್ಜಂದೊಬ್ಬರದೇ ಆದರೂ ಅಂದರೆ ದೇವ್ರೊಬ್ಬರೇ ಏನೂ ಮಾಡೋದಕ್ಕಾಗಲ್ಲ. ಇದರಲ್ಲಿ ನೀವು ಡಾಕ್ಟ್ರನ್ನ ಕೂಡ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದರು. ನಾನು ಇದ್ಕೊಂಡು ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ನಾನು ಬಂದುಬಿಟ್ಟಿದ್ದೆ. ಓಕೆ, ಅಜ್ಜನ ಮೇಲೆ ಫುಲ್ ನಂಬಿಕೆ ಬಂದುಬಿಟ್ಟಿತ್ತು. ಬಿಕಾಸ್ ತುಂಬ ಪಾಸಿಟಿವ್ ರಿಸಲ್ಟ್ಸ್ ಕೇಳಿದ್ದೆ ಅದ್ರ ಬಗ್ಗೆ. ಸರಿ ಆಯಿತು ಅಂದ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ನಾನು ಏನೂ ಮಾಡ್ತಿರ್ಲಿಲ್ಲ. ಡಯಟ್ ಆಗಿರ್ಬೋದು ಅಥವಾ ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು ಏನೂ ಮಾಡ್ತಿರ್ಲಿಲ್ಲ. ಜೊತೆಗೆ ಡಾಕ್ಟ್ರನ್ನೂ ಕನ್ಸಲ್ಟ್ ಮಾಡಿರಲಿಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ಜನವರಿ ಅಥವಾ ಫೆಬ್ರವರಿನಲ್ಲಿ ಅನ್ನಿಸ್ತು, ಇಲ್ಲ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು, ಈ ಸತಿ ವೆರಿ ಸೀರಿಯಸ್ ಆಗಿ ನಾವು ಮೆಡಿಸಿನ್ಸ್ನ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದ್ದೆ ನಾನು. ಸರಿ ಅಂತ ಅಂದ್ಬಿಟ್ಟು ಆಲ್ ಆಫ್ ಅ ಸಡನ್ ಏನಕ್ಕೆ ನನ್ನ ತಲೆಗೆ ಆ ಥಾಟ್ ಬಂತೋ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ನಾನು ಇದು ಏನದು ಮೆಡಿಸಿನ್ಸ್ನ ತೊಗೊಂಡು ಬಿಟ್ಬಿಟ್ಟಿದ್ದೀನಿ ಅರ್ಧಕ್ಕೇ. ಸೊ ನಾನು ಈ ಸತಿ ಏನದು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಹೋದ್ವಿ. ಅವರು ಮೆಡಿಕೇಶನ್ಸ್ ಕೊಟ್ಟರು, 3 ಮಂತ್ಸ್ ನಾವು ತೊಗೋಬೇಕು ಅಂತ ಅಂದ್ಬಿಟ್ಟು. ಜೊತೆಗೆ ನಾನೇನು ಮಾಡಿದೆ, ಹೊರಗಡೆ ತಿಂಡಿ ಏನಿದೆ ಅಂದರೆ ಜಂಕ್ ಫುಡ್ಡು ಅದನ್ನೆಲ್ಲ ಬಿಟ್ಬಿಟ್ಟೆ. ಅದನ್ನೆಲ್ಲ ಬಿಟ್ಬಿಟ್ಟು ವಾಕಿಂಗ್ ಮಾಡ್ತಿದ್ದೆ, ಮತ್ತು ಫಿಸಿಕಲ್ ಎಕ್ಸಸೈಸಸ್ ಏನೇನಿದೆಯೋ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ತೀರಾ ಜಾಸ್ತಿ ಏನಿಲ್ಲ, ಮಿನಿಮಲ್ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೆ. ಆ್ಯಂಡ್ ನಾನು ವೆಯ್ಟೆಲ್ಲ ಏನೂ ಚೆಕ್ ಮಾಡಿರಲಿಲ್ಲ. ಓಕೆ, ಮನೆಯಲ್ಲೇ ಒಳ್ಳೆ ಊಟ ಇರೋ ಅಂಥದ್ದು ತಿಂತಾಯಿದ್ದೆ. ಅದಾದಮೇಲೆ ಮತ್ತು ತುಂಬ ಅಂದರೆ ನಾವು ಹೋಗಿ ಆಲ್ಮೋಸ್ಟ್ 6 ಮಂತ್ಸ್ ಆದಮೇಲೆ ಮತ್ತೆ ನಮ್ಮ ಅಜ್ಜಿ ಹೇಳ್ತಾನೆ ಇದ್ರು, ಅಲ್ಲಿ ಕೊರಗಜ್ಜಾಗ ಹೋಗಿದ್ವಲ್ಲ, ಫೋನ್ ಮಾಡು, ಇನ್ನೂ ಆಗಿಲ್ಲ, ಫೋನ್ ಮಾಡು, ಇನ್ನೂ ಏನೂ ಕನ್ಸೀವ್ ಆಗಿಲ್ಲ, ಇನ್ನೂ ಏನೋ ಇದೇ ಆಗ್ತಾಯಿಲ್ಲ, ಅಲ್ಲಿ ಹೋಗಿ ಬಂದ್ವಲ್ಲ, ಅವ್ರು ಹೇಳಿದ್ರಲ್ವಾ ಇನ್ನೇನು 1 ವರ್ಷ ಆಗೋಗ್ತಾ ಇದೆ ಅಂತ ಅಂದ್ಬಿಟ್ಟು 6 ಮಂತ್ಸ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಅದಾದಮೇಲೆ ಇನ್ನು ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಇದ್ಕೊಂಡು ಅವ್ರು ನಂಬಿರ್ತಾರಲ್ಲ ದೇವ್ರುಗಳು, ಸೊ ಅಲ್ಲಿಗೆ ಹೋಗಿ ಬನ್ನಿ, ಅಲ್ಲಿಗೆ ಹೋಗಿ ಬಂದರೆ ಆಗುತ್ತೆ, ಇಲ್ಲೋಗಿ ಬನ್ನಿ ಆಗುತ್ತೆ, ಅಲ್ಲೋಗಿ ಬನ್ನಿ ಆಗುತ್ತೆ ಅಂತೆಲ್ಲ ಹೇಳ್ತಿದ್ರು. ನನಗೆ ಯಾಕೋ ಒಂದು ಫೀಲಿಂಗು ಏನಂದರೆ, ಇವಾಗ ನಾನು ಅಜ್ಜನ ನಂಬ್ಕೊಂಡಿದ್ದೀನಿ, ನಾನು ಅಜ್ಜನ್ನೇ ನಂಬ್ತೀನಿ, 1 ವರ್ಷದವರೆಗೂ ನೋಡ್ತೀನಿ, ಅವ್ರು ಕೊಡ್ತಾರೆ ಅನ್ನೋದು ನನ್ನ ತಲೆಯಲ್ಲಿತ್ತು. 1 ವರ್ಷದವರೆಗೂ ನಾನು ಯಾವ ದೇವ್ರ ಹತ್ರನೂ ಹೋಗೋದಿಲ್ಲ. ಈಗ ಅಜ್ಜನ ಹತ್ರ ಹೋಗಿ ಬಂದಿದ್ದೀನಿ, ಅಜ್ಜನ ಹತ್ರ ಕೇಳ್ಕೊಂಡಿದ್ದೀನಿ, ಅವ್ರು 1 ವರ್ಷದೊಳಗೆ ಆಗತ್ತೆ ಅಂತ ಹೇಳಿದ್ದಾರೆ. ಸೊ 1 ವರ್ಷ ವೆಯ್ಟ್ ಮಾಡ್ತೀನಿ ನಾನು. ಇನ್ ಕೇಸ್ 1 ವರ್ಷದೊಳಗೆ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ನಾನು ಯಾರು ಹೇಳ್ತಾರೋ ಅಲ್ಲಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾನು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅಜ್ಜನ ಮೇಲೆ ಅಷ್ಟೇ ನಂಬಿಕೆ ಇಟ್ಟಿದ್ದೆ ನಾನು, ಆಯಿತಾ. ಯಾರು ಏನೇ ಬಂದು ಹೇಳಿದ್ರು ನನಗೆ ಅದು 1% ಕಮ್ಮಿ ಆಗಿರಲಿಲ್ಲ. ಸೊ ಆ ಥರ ಇದ್ದಿದ್ದು ನನಗೆ. ಸೊ ಆಯಿತು, ನೋಡೋಣ ಅಂತ ಅಂದ್ಕೊಂಡು ಹಾಗೆ ಟ್ರೀಟ್ಮೆಂಟ್ನು ಕೂಡ ಜೊತೆಗೆ ತೊಗೊತಾ ಇದ್ವಿ. ಆ್ಯಂಡ್ ಟ್ರೀಟ್ಮೆಂಟಲ್ಲೂ ಕೂಡ ಟ್ರೀಟ್ಮೆಂಟಲ್ಲಿ ಬೇರೆ ಏನೂ ಇಲ್ಲ. ಫಸ್ಟು ಪೀರಿಯಡ್ ಸರಿ ಹೋಗೋಕ್ಕೆ ತೊಗೊಂಡೆ. ಅದಾದಮೇಲೆ ಅವರು ಎಗ್ ಕ್ವಾಲಿಟಿ ಚೆಕ್ ಮಾಡ್ತಾರೆ, ಸೊ ಅದಕ್ಕೆ ತೊಗೊಂಡೆ. 1 ಮಂತ್ ಏನೋ ನಮ್ಮ ರಾಣಿಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಅದೊಂದು ಮಂತ್ ಮಿಸ್ ಆಯಿತು. ಮತ್ತು ಅವರು ಎಗ್ನೆಲ್ಲ ಚೆಕ್ ಮಾಡಿ ನೋಡಿದ್ರು. ಒಂದು ಸತಿ ಏನು ಹೇಳಿದ್ರು, ಎಗ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರು.
ಈಗ ರಿಲೀಸ್ ಆಗಿರೋ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರು. ಅಲ್ಲಿಗೆ ನಮ್ಮ ಹೋಪ್ಸು ಮಠ ಆಯ್ತು. ಹೋಪ್ಸ್ ಅಂದರೆ ಅಜ್ಜನ ಮೇಲಿರೋ ಹೋಪ್ಸ್ ಅಲ್ಲ, ನಾವು ಕನ್ಸೀವ್ ಆಗ್ತೀವಿ ಅನ್ನೋ ಹೋಪ್ಸು ಮಠಾಶ್ ಆಗೋಯ್ತು. ಆ್ಯಂಡ್ ಅದೇ ಟೈಮ್ಗೆ ನಾನು ನಮ್ಮ ಅಮ್ಮ ಮನೆಗೆ ಬಂದಿದ್ದೆ, ಮತ್ತೆ ವಾಪಸ್ ಅತ್ತೆ ಮನೆಗೆ ಹೋದೆ. ಆವಾಗ ನಮ್ಮ ಅಕ್ಕ ಇನ್ನೊಬ್ಬರು ಸಿಸ್ಟರ್ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅವ್ರು ಇದ್ಕೊಂಡು ಅವರು ಕೂಡ ಅದೇ ಟೈಮ್ಗೆ ಕನ್ಸೀವ್ ಆಗಿದ್ರು. ಅವ್ರಿಗೂ ಸೇಮ್ ಇದೇ ಥರನೇ PCOS ಪ್ರಾಬ್ಲಮ್ಮು. ಸೊ ತುಂಬ ವರ್ಷಗಳಿಂದ ಮಕ್ಕಳಿರಲಿಲ್ಲ. ಅವರು ಕೂಡ ಕನ್ಸೀವ್ ಆದರು. ಅವ್ರು ಕಾಲ್ ಮಾಡಿಬಿಟ್ಟು ನೋಡೋಷ್ಟು ಈ ಥರ ಡಾಕ್ಟ್ರ್ ಇದ್ದಾರೆ, ನಂಗೆ ಗೊತ್ತಿರೋ ಅವ್ರು ಡಾಕ್ಟ್ರು, ನಾನು ಕೂಡ ಅಲ್ಲೇ ತೋರಿಸಿದ್ದು, ನೀನು ಒಂದು ಸತಿ ತೋರಿಸು ಅಂತ ಹೇಳಿದ್ರು. ಅದು ಆ ಹಾಸ್ಪಿಟಲ್ ಬಂದು ನಮ್ಮ ಮನೆ ಹತ್ರನೇ ಇರೋವಂಥದ್ದು, ಅಂದರೆ ಅಮ್ಮ ಮನೆ ಹತ್ರ. ಅದೇ ಟೈಮ್ಗೆ ಅವ್ರ ಅಪ್ಪಂಗೂ ಕೂಡ ಏನೋ ಹುಷಾರಿಲ್ಲ. ಆ ಟೈಮ್ಗೆ ನಾನು ಅವ್ರನ್ನ ನೋಡೋಕ್ಕೆ ಅಂತ ಹೋಗಬೇಕಿತ್ತು. ಸೊ ನಮ್ಮ ಮನೇಲಿ ಇತ್ಕೊಂಡು ಹೇಳಿದ್ರು, ಸರಿ ನೀನು ಮತ್ತು ನಿನ್ನ ಹಸ್ಬೆಂಡೇ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಅಂಕಲ್ನ, ಪಾಪ ಅಲ್ಲೇ ಇದ್ರೂ ಗೊತ್ತಾಗಲಿಲ್ಲ ನಮಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ನಾನು ಬೀರೇಶ್ ಏನು ಅಂದ್ಕೊಂಡ್ವಿ, ಸರಿ ಡೂಡ್ ಆಯಿತು, ಇವಾಗ ನಾವು ನೆಕ್ಸ್ಟ್ ಮಂತು ಸೆಕೆಂಡ್ ಒಪಿನಿಯನ್ಗೆ ಹೋಗೋಣ. ಈಗ ಈ ಡಾಕ್ಟ್ರ್ ಹತ್ರ ಹೇಳಿದ್ರಲ್ಲ, ನನಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ, ಸೆಕೆಂಡ್ ಒಪಿನಿಯನ್ ಹೋಗೋಣ ನೆಕ್ಸ್ಟ್ ಮಂತು ಅಂತ ಮಾತಾಡ್ಕೊಂಡ್ವಿ. ಅದೇ ಟೈಮ್ಗೆ ಈ ಅಕ್ಕ ಕಾಲ್ ಮಾಡಿದ್ರು, ಸರಿ ಇವ್ರು ಹೇಳಿದ್ರಲ್ಲ ಅದೇ ಪ್ಲೇಸ್ಗೆ ಹೋಗೋಣ ಬಿಡಿ, ನೆಕ್ಸ್ಟ್ ಮಂತ್ ಪೀರಿಯಡ್ಸ್ ಆದಾಗ ಅದೇ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಸರಿ ಇನ್ನೇನು ನೆಕ್ಸ್ಟ್ ಡೇಗೆ ನಾವು ಅಂಕಲ್ನ ನೋಡೋಕೆ ಹೋಗ್ಬೇಕಾಯ್ತು. ಅಂಕಲ್ನ ನೋಡೋಕೆ ಹೋಗೋ ಹಾಸ್ಪಿಟಲ್ ಎದುರುಗಡೆನೆ ಆ ಹಾಸ್ಪಿಟಲು, ನಮ್ಮ ಮನೆ ಅಕ್ಕಪಕ್ಕನೇ. ಸೊ ನಾವೇನು ಅಂದ್ಕೊಂಡ್ವಿ, ಸರಿ ಹೋಗ್ತಿದ್ದೀವಲ್ಲ, ಒಂದ್ಸತಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ತೋರಿಸ್ಕೊಂಡು ಬಂದ್ಬಿಡೋಣ, ಜಸ್ಟ್ ನಮ್ಮ ರಿಪೋರ್ಟ್ಸ್ನ ತೋರಿಸೋಣ ಅಷ್ಟೇ, ಏನು ಪ್ರಾಬ್ಲಮ್ ಏನಂತ. ಅವ್ರು ಮತ್ತೆ ನೆಕ್ಸ್ಟ್ ಮಂತ್ ಬರೋಕ್ಕೆ ಹೇಳ್ತಾರೆ ಅಂತ ಅಂದ್ಕೊಂಡು ಹೋಗಿದ್ದಿದ್ದು. ಹೋದ್ವಿ, 1 hour 2 hour ವೇಟ್ ಮಾಡಿದ್ವಿ. ಅಲ್ಲಿ ವೇಟ್ ಮಾಡಿದ್ರೆ ಅದಾದ್ಮೇಲೆ ಡಾಕ್ಟರ್ ಸಿಕ್ಕಿದ್ರು. ಡಾಕ್ಟರ್ ಹತ್ರ ನಮ್ದು ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರಾಬ್ಲಮ್ನ ಹೇಳ್ಕೊಂಡ್ವಿ. ಅದಾದಮೇಲೆ ಅವ್ರು ಇಂಟರ್ನಲ್ ಚೆಕ್ ಮಾಡಿದ್ರು. ಅವಾಗ ಚೆಕ್ ಮಾಡಿಬಿಟ್ಟು ಎಗ್ ರಿಲೀಸ್ ಆಗಿದೆ. ಜಸ್ಟ್ ಏನದು ಎಗ್ ರಿಲೀಸ್ ಆಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. 2 days ನೀವೇನಾದರೂ ಕನ್ಸೀವ್ ಆಗಕ್ಕೆ ಟ್ರೈ ಮಾಡಿದ್ರೆ ಪ್ರಾಬಬ್ಲಿ ಆಗ್ಬೋದು ಅಂತ ಹೇಳಿದ್ರು. ಸೊ ನಾವಿತ್ಕೊಂಡು ಅಯ್ಯೋ ಇಷ್ಟೆಲ್ಲ ಮಾಡಿದ್ವಿ ಆಗಲಿಲ್ಲ, ಇನ್ನು ಇವ್ರು ಇವಾಗ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು, ಸರಿ ಆಯಿತು, ಯಾಕೆ ಅವ್ರ ಮಾತನ್ನು ನಾವು ನೆಗ್ಲೆಕ್ಟ್ ಮಾಡೋದು, ಸರಿ ಆಯಿತು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ನು ಕೂಡ ನಾವು ತೊಗೊಂಡ್ವಿ. ಅಂದರೆ ಅವ್ರೇನು ಸಜೆಷನ್ ಕೊಟ್ಟರು ಅದನ್ನು ನಾವು ತೊಗೊಂಡ್ವಿ. ಆ್ಯಂಡ್ ಅವ್ರನಿಗೆ ಕೇಳಿದ್ವಿ ನಾವು, ಎಗ್ ಚೆನ್ನಾಗಿದೆಯಾ, ಮಗುಗೆ ಏನೂ ಪ್ರಾಬ್ಲಮ್ ಆಗಲ್ಲ ತಾನೇ, ಏನು ಎತ್ತ ಅಂತ ಫುಲ್ ಡೀಟೇಲ್ಸ್ ಕೇಳ್ಕೊಂಡ್ವಿ. ಏನೂ ಪ್ರಾಬ್ಲಮ್ ಆಗಲ್ಲ ಅಂತಂದ್ರು. ನಾವು ಅವ್ರ ಹತ್ರ ಹೋಗಿದ್ದು 18th of September ಅನ್ಸುತ್ತೆ. 18th of September. ಜಸ್ಟ್ ವಿತಿನ್ 10 to 11 days ನಾನು ಕನ್ಸೀವ್ ಆದೆ. ಐ ವಾಸ್ ಲೈಕ್ ನಿಜವಾಗ್ಲೂ ಮಿರಾಕಲ್ಲೇ ಗೈಸ್. ಇದಂತೂ ನನಗೆ ಈಗಲೂ ನೆನೆಸ್ಕೊಂಡ್ರೆ ಹೆಂಗಾಯಿತು ಅಂತ ಅಂದ್ಬಿಟ್ಟು ಅನ್ನಿಸುತ್ತೆ. ನಾವು ನೋಡಿ ಬೇರೆ ಟ್ರೈ ಮಾಡೋಣ, ಬೇರೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ, ಏನು ಅಂದರೆ ಮೆಡಿಕಲಲ್ಲಿ ಏನು ನೆಕ್ಸ್ಟ್ ಸ್ಟೆಪ್ ಇದೆ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಜಸ್ಟ್ ಕನ್ಸಲ್ಟೇಷನ್ಗೆ ಅಂತ ಹೋಗಿ ಬಂದಿದ್ದು. ಅವ್ರ ಕೈಗುಣನೋ ಅಥವಾ ಅಜ್ಜನ ಆಶೀರ್ವಾದನೋ ಅಥವಾ ನನ್ನ ನಂಬಿಕೆನೋ ಗೊತ್ತಿಲ್ಲ, ನಿಜವಾಗ್ಲೂ ಆ ಮಂತೆ ನಾನು ಕನ್ಸೀವ್ ಆದೆ. ವಿತಿನ್ 10-11 days ನಾನು ಕನ್ಸೀವ್ ಆದೆ. ಅದಾದಮೇಲೆ ಈ ಪಾಯಿಂಟ್ ಮೇಯ್ನು, ನಾನು ಸೆಪ್ಟೆಂಬರಲ್ಲಿ ಕನ್ಸೀವ್ ಆಗಿದ್ದು. ಇನ್ನು ನವೆಂಬರ್ಗೆ ನಾವು ಲಾಸ್ಟ್ ಇಯರ್ ಅಂದರೆ 2023 ನವೆಂಬರಲ್ಲಿ ಹೋಗಿದ್ದು. 2024 ನವೆಂಬರ್ಗೆ 1 year ಆಗುತ್ತೆ. ಇನ್ನು 2 months ಇತ್ತು, 2 months 1 month ಇತ್ತು ಅಜ್ಜನ ಹತ್ರ ಹೋಗಿ ಬಂದು 1 year ಆಗೋಕ್ಕೆ 1 month ಇತ್ತು. ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ನಾನು ಹೆಂಗೆ ಅಂದ್ಕೊಂಡಿದ್ದೆ, ನಾನು ನಿಜ ಹಂಗೆ ಅಂದ್ಕೊಂಡಿದ್ದು. 1 month ಇದ್ದರೆ ಅಟ್ಲೀಸ್ಟ್ 1 month ಒಳಗೆ ಅಟ್ಲೀಸ್ಟ್ ಅವ್ರು ನನಗೆ ಕನ್ಸೀವ್ ಆಗೋ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದು. ಹಾಗೆ ಆಯಿತು ನೋಡಿ, ನಾನು ಹೆಂಗೆ ಅಂದ್ಕೊಂಡಿದ್ನೋ ಹಾಗೆ ಆಯಿತು. ಆ್ಯಂಡ್ ಇವತ್ತಿಗೂ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಒಂಥರ ಜುಮ್ ಅನ್ನತ್ತೆ. ಒಂದು ನನ್ನ ನಂಬಿಕೆ ಮತ್ತು ಅಜ್ಜನ ಆಶೀರ್ವಾದ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗಿದೆ ನಮಗಂತೂ ಅವರಿಂದ. ಅದಕ್ಕೆ ನಾವು ಹರಕೆ ತೀರ್ಸೋಕ್ಕೆ ಅಂತ ಹೋಗಿದ್ದು. ಏನು ಹರಕೆ ಏನು ಎತ್ತ ಅಂತ ಅವರೇ ನಿಮಗೆ ಹೇಳ್ತಾರೆ ಹೋಗಬೇಕು ಅಂತಿದ್ರೆ. ಐ ಥಿಂಕ್ ತುಂಬ ಜನ ಈ ಒಂದು ಸಿಚುವೇಶನಲ್ಲಿ ಇರ್ತೀರ, ನನಗೆ ಗೊತ್ತು. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು. ನಿಮ್ಗೇನಾದರೂ ಅದ್ರದ್ದು ಕಾಂಟ್ಯಾಕ್ಟು ಮತ್ತು ಡೀಟೇಲ್ಸ್ ಎಲ್ಲ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಅವ್ರಿಗೂ ಕೂಡ ಕಾಲ್ ಮಾಡಿ. ಅವರು ಏನಂದರೆ ಏನು ಇಸ್ಕೊಳ್ಳೋದು, ಒಂದೇ 1 ರೂಪಾಯಿನೂ ಇಸ್ಕೊಳ್ಳಲ್ಲ. ಅಜ್ಜಂಗೆ ನೀವೇನು ತೊಗೊಂಡೋಗ್ತೀರಾ ಚಕ್ಲಿ ಮತ್ತು
ಅವ್ರಿಗೆ ಎಲೆ ಅಡಿಕೆ ತೊಗೊಂಡೋಗ್ಬೇಕಾಗತ್ತೆ ಮತ್ತು ಎಣ್ಣೆ ತೊಗೊಂಡೋಗ್ಬೇಕಾಗತ್ತೆ. ಸೊ ಇದಿಷ್ಟೇ, ಹೂವು, ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇಷ್ಟೇ ತೊಗೊಂಡೋಗ್ಬೇಕು. ಅವರು ಒಂದೇ ₹1 ನಿಮ್ಮ ಹತ್ರ ಎಕ್ಸ್ಟ್ರಾ ತೊಗೊಳಲ್ಲ. ಬಟ್ ಪೂಜೆ ಮಾತ್ರ ಸಖತ್ತಾಗಿ ಮಾಡ್ತಾರೆ. ನಿಮ್ಗೆ ದೃಷ್ಟಿಯಾಗಿದ್ರು ಅದನ್ನೆಲ್ಲ ತೆಗಿತಾರೆ. ಆ್ಯಂಡ್ ಮೊನ್ನೆ ಹೋಗಿ ಕಟ್ಟಿಸ್ಕೊಂಡು ಬಂದಿದ್ದು ದಾರ ಇದು ನನ್ನ ಮಗಳಿಗೂ ಕಟ್ಟಿದ್ರು. ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ಇದೆ. ಸೊ ಅದಕ್ಕೆ ನಾನು ಅಜ್ಜನಲ್ಲಿ ನಂಬ್ತೀನಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಹೋಗಿ ಬಂದಿದ್ದು. ಆ್ಯಂಡ್ ನಿಮಗೂ ಕೂಡ ಹೋಗಬೇಕು ಅಂತಿದ್ರೆ ಹೋಗ್ಬಿಟ್ಟು ಬನ್ನಿ. ನಂದಂತೂ ವೆರಿ ಪಾಸಿಟಿವ್ ಸ್ಟೋರಿ. ಅಜ್ಜ ದೇವಸ್ಥಾನಕ್ಕೆ ಹೋಗಿ ಬಂದರೆ, ಕೊರಗಜ್ಜಾಗೆ ಹೋಗಿ ಬಂದಮೇಲೆ ವೆರಿ ಪಾಸಿಟಿವ್, ವೆರಿ ಮಚ್ ಪಾಸಿಟಿವ್. ಆ್ಯಂಡ್ ಇದಿಷ್ಟು ನಾನು ಹೇಳಬೇಕಾಗಿತ್ತು. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಅಜ್ಜ. ಇವತ್ತು ಬರೀ ಅಜ್ಜನೇ ಅಲ್ಲ, ಧರ್ಮಸ್ಥಳ ಮಂಜುನಾಥ ಆಗಿರ್ಬೋದು, ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ, ಮತ್ತು ಯೂನಿವರ್ಸಲ್ಲಿ ಯಾವ್ಯಾವ ದೇವರಿದೆಯೋ ಎಲ್ಲ ದೇವ್ರಿಗೂ ಐ ಆಮ್ ವೆರಿ ಗ್ರೇಟ್ಫುಲ್. ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ. ತುಂಬ ದಿನದಿಂದ ಅನ್ಕೊತಿದ್ದೆ ಶೇರ್ ಮಾಡಬೇಕಂತ. ಸೊ ಇದು ನನ್ನ ಲೈಫಲ್ಲಿ ನಡೆದಿರೋ ಅಂಥ ಮಿರಾಕಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ಮದುವೆಗೂ ಮುಂಚೆನೇ ಹೇಳಿದರು, ಇವ್ರಿಗೆ ಮಕ್ಕಳೇ ಆಗಲ್ಲ, ಇವರಿಬ್ರು ಮದುವೆ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಅದು ಸುಳ್ಳಾಗಿದೆ. ಸೊ ಅದೆಲ್ಲ ನಂಬ್ಕೊಳಕ್ಕೆ ಹೋಗ್ಬೇಡಿ. ನಮ್ಮಲ್ಲಿರುತ್ತೆ, ನಾವು ಎಷ್ಟು ಯಾರನ್ನ ಅಂದರೆ ನಮ್ಮನ್ನು ನಾವು ಟ್ರಸ್ಟ್ ಮಾಡಬೇಕು. ಜೊತೆಗೆ ನಾವು ಯಾವ ದೇವ್ರನ್ನ ನಂಬಿರ್ತೀವಿ ಆ ದೇವ್ರನ್ನ ಟ್ರಸ್ಟ್ ಮಾಡಬೇಕು. ಇವತ್ತು ಒಂದು ದೇವ್ರಿಗೆ ಹೋಗಿ ಬಂದುಬಿಡ್ತೀನಿ, ಅಲ್ಲೇನೋ ಕೇಳ್ಕೊಂಡಿರ್ತೀನಿ, ನೆಕ್ಸ್ಟ್ ಡೇಗೆ ಆಗಿಬಿಡ್ಬೇಕು ಅಂದರೆ ಆಗಲ್ಲ ಅದು, ಆಯಿತಾ. ಅದಕ್ಕೂ ಸ್ವಲ್ಪ ಟೈಮ್ ಬೇಕು. ಮತ್ತು ಅದು ಪ್ರಾಸೆಸಿಂಗ್ ಆಗ್ತಾ ಇರುತ್ತೆ ಯೂನಿವರ್ಸ್ ಕಡೆಯಿಂದ. ಸೊ ನಾನು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಅದೇ ಇದು. ಇಟ್ಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್ ಅಷ್ಟೇನೆ. ಆ್ಯಂಡ್ ನಂಬಿಕೆ ಇರಬೇಕು ಯೂನಿವರ್ಸ್ ಮೇಲೆ. ಯೂನಿವರ್ಸ್ ಅಂದರೆ ಯಾರು? ಕಾಣದೇ ಇರೋ ಅಂಥ ದೇವರೇನೆ ಅವರು. ಸೊ ಇದಿಷ್ಟೇ ವಿಡಿಯೋನಲ್ಲಿ ಹೇಳೋದಿತ್ತು, ಅದಕ್ಕೆ ಹೇಳಿದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ, ಆ್ಯಂಡ್ ಇಷ್ಟ ಆಗಿದೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ಸ್ ಹೇಳಿ, ಕೊರಗಜ್ಜ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ. ಆ್ಯಂಡ್ ಫಾರ್ ಶ್ಯೂರ್ ಹೇಳ್ತೀನಿ, ನಾನು ಕೊರಗಜ್ಜಾಗೆ ಹೋದರೆ ನಿಮ್ಮೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ನಾನು ಈ ಸತಿ ಹೋಗಿ ಬಂದಿದ್ದೀನಿ. ನಾನು ಏನೂ ಕೇಳ್ಕೊಳ್ಳಿಲ್ಲ ಅಜ್ಜನ, ಬಿಕಾಸ್ ನನಗೆ ಒಂದು ದೊಡ್ಡ ಗಿಫ್ಟೇ ಕೊಟ್ಟಿದ್ದಾರೆ ಅಜ್ಜ. ಸೊ ಅದಕ್ಕೆ ಏನಿಲ್ಲ, ಅವಳಿಗೊಂದು ಒಳ್ಳೆ ಹೆಲ್ತ್ ಕೊಡು, ಒಳ್ಳೆ ಎಜುಕೇಷನ್ ಕೊಡು ಅಂತಲೇ ಕೇಳ್ಕೊಂಡಿದ್ದು. ಆ್ಯಂಡ್ ಒಳ್ಳೆ ವೆಲ್ತ್ ಕೊಡು, ನಾನು ಅವಳನ್ನ ಚೆನ್ನಾಗಿ ಸಾಕೋ ಥರ ಆಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಬಂದಿದ್ದೀನಿ ಅಷ್ಟೇನೆ. ಸೊ ಇರಮ್ಮ ಕೊಡ್ತೀನಿ. ಸೊ ನಿಮ್ಮದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಅವ್ರದ್ದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆಯಿತು ಹೋಗೋಣ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಮಾಡಿಬಿಡು ಅವರಿಗೆಲ್ಲ, ಬಾಯ್ ಮಾಡಿಬಿಡು. ಬಾಯ್ ಮಾಡು ಅಲ್ಲಿ. ಬಾಯ್ ಗೈಸ್.